ವಾಲ್ಮೀಕಿ ನಿಗಮದ ಬಹುಕೋಟಿ ಹಗರಣಕ್ಕೆ ಸಂಬಂಧಪಟ್ಟಂತೆ ಹಗರಣದ ತನಿಖೆಯನ್ನ ಎಸ್ಐಟಿ ಈಗಾಗಲೇ ನಡೆಸ್ತಾ ಇದೆ, ಚುರುಕು ಕೂಡ ಗೊಳಿಸಿದೆ. ಕೇಸ್ ಸಂಬಂಧ ಇಲ್ಲಿ ತನಕ 11 ಜನ ಆರೋಪಿಗಳನ್ನ ಬಂಧಿಸಲಾಗಿದೆ. ಹಾಗೆ 15 ಕೋಟಿ ಹಣವನ್ನ ಕೂಡ ವಿವಿಧ ಬ್ಯಾಂಕ್ ಖಾತೆಯ ಮೂಲಗಳಿಂದ ಎಸ್ಐಟಿ ಅಧಿಕಾರಿಗಳು ಸೀಸ್ ಮಾಡ್ಕೊಂಡಿದ್ದಾರೆ, ರಿಕವರ್ ಮಾಡ್ಕೊಂಡಿರೋದ್ರ ಬಗ್ಗೆ ಕೂಡ ಮಾಹಿತಿ ಲಭ್ಯ ಆಗ್ತಾ ಇದೆ. 187 ಕೋಟಿಗೂ ಹೆಚ್ಚು ಹಗರಣ ನಡೆದಿದೆ ಅನ್ನೋದು ಈ ವಾಲ್ಮೀಕಿ ನಿಗಮಕ್ಕೆ ಸಂಬಂಧಪಟ್ಟಂತಹ ಸ್ಕ್ಯಾಮ್ನಲ್ಲಿ ಆಗಿರುವಂತಹ ವಿಚಾರ. ಜೊತೆಗೆ 11 ಜನ ಆರೋಪಿಗಳಿಂದ ಇನ್ನೂ ಅನೇಕರ ಹೆಸರನ್ನ ಕಕ್ಕಿಸೋ ಪ್ರಯತ್ನವನ್ನ ಕೂಡ ಎಸ್ಐಟಿ ಮಾಡಿದೆ. ಈ ಪ್ರಕರಣದಲ್ಲಿ ಸಿಬಿಐ ಮತ್ತು ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಇನ್ನು ಕೇಸ್ನ ಕೇಂದ್ರ ಬಿಂದು ಆಗಿರುವಂತಹ ಮಾಜಿ ಸಚಿವ ನಾಗೇಂದ್ರ ಅವರ ವಿಚಾರಣೆ ಯಾವಾಗ ಅನ್ನೋದು ಪ್ರಶ್ನೆ. ನಾಗೇಂದ್ರ ಆಪ್ತ ನಾಗರಾಜ್ನನ್ನ ಈಗಾಗಲೇ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಾಜಿ ಸಚಿವ ನಾಗೇಂದ್ರಗೂ ಕೂಡ ಆತಂಕ ಹೆಚ್ಚಾಗ್ತಾ ಇದೆ. ಯಾವುದೇ ಕ್ಷಣದಲ್ಲಾದರೂ ಕೂಡ ನಾಗೇಂದ್ರಗೆ ನೋಟಿಸ್ ಕೊಡುವಂತಹ ಸಾಧ್ಯತೆ ಕೂಡ ಇದೆ. ನೋಟಿಸ್ ಕೊಟ್ಟು ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ನಡೆಸಲಿಕ್ಕೆ ಬೇಕಾಗಿರೋ ತಯಾರಿಯನ್ನ ಮಾಡ್ಕೊಂಡಿದ್ದಾರೆ. ನಿನ್ನೆ ಅಷ್ಟೇ ಒಂದು ಗಂಭೀರ ಆರೋಪ ಕೇಳಿಬಂದಿತ್ತು. ನಾಗೇಂದ್ರ ಅವರ ಆಪ್ತರ ಮೂಲಕ ಹೈದರಾಬಾದ್ನ ಕೆಲವು ವ್ಯಕ್ತಿಗಳಿಗೆ, ಅಂದರೆ ಆರೋಪಿ ಕನ್ಫೆಷನಲ್ ಸ್ಟೇಟ್ಮೆಂಟ್ ಕೊಟ್ಟಿರುವಂತಹ ಆರೋಪಿಗೆ ತನ್ನ ಹೆಸರು ಬಾಯಿ ಬಿಡದಂತೆ ಎಲ್ಲ ಹೋಗಿ ಬೆದರಿಕೆ ಹಾಕಿದ್ದಾರೆ ಅಂತೆಲ್ಲ ಆರೋಪಿ ಹೇಳಿದ್ದಾನೆ. ಸೊ ಆ ಸ್ಟೇಟ್ಮೆಂಟ್ಗಳು ಕೂಡ ಉರುಳಾಗುತ್ತಾ ನಾಗೇಂದ್ರಗೆ ಅನ್ನೋದು ಕುತೂಹಲ. ಆಮೇಲೆ ಸರ್ಕಾರ ಅಸ್ತಿತ್ವಕ್ಕೆ ಬಂದ 1 ವರ್ಷದ ಒಳಗೆ ಕೇಳಿಬಂದಂತಹ ಅತಿ ದೊಡ್ಡ ಭ್ರಷ್ಟಾಚಾರದ ಹಗರಣ ಇದು. ಸರ್ಕಾರಕ್ಕೆ ಭಾರಿ ದೊಡ್ಡ ಕಳಂಕ ಹಾಗೂ ಮುಜುಗರವನ್ನು ತಂದಂತಹ ಪ್ರಕರಣದಲ್ಲಿ ಎಸ್ಐಟಿ, ಸಿಬಿಐ, ಇಡಿ 3 ಜನ ಅಂದರೆ 3 ತನಿಖಾ ಸಂಸ್ಥೆಗಳು ತಮ್ಮದೇ ಆದಂತಹ ರೀತಿಯಲ್ಲಿ ತನಿಖೆಯನ್ನ ಮಾಡ್ತಾ ಇದೆ. ಇಡಿ ಈಗಾಗಲೇ ಇಸಿಐಆರ್ ಅನ್ನು ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲು ಕೂಡ ಮಾಡಿಕೊಂಡಿದೆ. ಸಿಬಿಐ ಕೂಡ ಎಂಟ್ರಿ ಕೊಟ್ಟಿದೆ.